ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಮನವಿ, ದಯಮಾಡಿ ಕೃಷಿಕರ ಜಮೀನನ್ನು ದಯಮಾಡಿ ಸರ್ಕಾರದವರು ವಶಪಡಿಸ್ಕೊಳ್ಬೇಡಿ. ಯಾಕಂದರೆ ಅವ್ರಿಗೆ ಮುಂದಿನ ಪೀಳಿಗೆಗೆ ಬೇಕು, ಅವ್ರಿಗೆ ಜೀವನ ನಡೆಸೋಕ್ಕೆ ಬೇಕು. ದಯಮಾಡಿ ಕೃಷಿ ಜಮೀನನ್ನು ಸರ್ಕಾರದವರು ವಶಪಡಿಸ್ಕೋಬೇಡಿ. ಟೌನ್ಶಿಪ್ಪು, ಮಾಲ್ಗಳು ಈ ಥರದ್ದು ಯಾವುದು ನೀವು ದಯಮಾಡಿ ಕೃಷಿಕರ ಜಮೀನಲ್ಲಿ ಮಾಡಬೇಡಿ. ಮಾಡಬೇಕು ಅಂತ ಇಷ್ಟ ಇದೆಯಾ, ನಿಮ್ಮ ಜಮೀನುಗಳಲ್ಲಿ ಮಾಡಿ, ನಿಮ್ಮ ಎಸ್ಟೇಟ್ಗಳಲ್ಲಿ ಮಾಡ್ಕೊಳ್ಳಿ. ನೀವು ಎಷ್ಟು ಬೇಕೋ ದುಡ್ಡು ತಗೊಳ್ಳಿ. ಆದರೆ ಬಡವರ ಹತ್ರ ಕೃಷಿ ಜಮೀನನ್ನು ಯಾವುದೇ ಕಾರಣಕ್ಕೂ ನೀವು ತಗೊಳ್ಳೋಕ್ಕೋಡ್ದು. ಯಾಕಂದರೆ ಇದು ಅವರ ಜೀವನ, ಅಂದರೆ ನಮ್ಮೆಲ್ಲರ ಜೀವನ ಉಸಿರು. ಆಹಾರ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ, ಪ್ರಕೃತಿ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ. ಆದರೆ ನಿನ್ನ ಟೌನ್ಶಿಪ್ ಇಲ್ಲ ಅಂದರೆ ಬದುಕ್ಬೋದು. ನಿನ್ನ ಟೌನ್ಶಿಪ್ ಇಲ್ಲ ಅಂದರೆ ಬದುಕ್ಬೋದು, 4 ಜನಕ್ಕೆ ಅನ್ನ ಹಾಕ್ಬೋದು. ಆದರೆ ನೀನು ಟೌನ್ಶಿಪ್ ಮಾಡಿಬಿಟ್ಟು 4 ಜನಕ್ಕೆ ಅನ್ನ ಹಾಕು ಅಂದರೆ ಇಲ್ಲ ಹಾಕ್ತೀನಿಯಾ? ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ದಯಮಾಡಿ ಟೌನ್ಶಿಪ್ ಮಾಡಬಾರ್ದು, ಮಾಲ್ಗಳನ್ನು ಮಾಡಬಾರ್ದು. ರೈತರ ಕೃಷಿ ಜಮೀನನ್ನು ಕಿತ್ಕೊಂಡು ದೌರ್ಜನ್ಯ ಮಾಡಬಾರ್ದು ಸರ್ಕಾರದವರು. ಇದು ಎಲ್ಲ ರೈತರ ಪರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ. ಕನ್ನಡ DNK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಹೊಸ್ತಾ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬನ್ನು ಮಾಡಿ, ಬೆಲ್ ಬಟನ್ನ ಒತ್ತಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.